ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು, ರಾಗಿಯಲ್ಲಿ ಹಾಲು ಬಾಯಿ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಬಳಕ್ತಾ ಇದೆ ನೋಡಿ. ಅದು ನೋಡ್ತಾ ಇದ್ರೇ ಅಲ್ಲಿಗಂತೂ ಒಂಚೂರು ಕೆಲಸನೇ ಇಲ್ಲ. ಬಾಯಿಗೆ ಇಟ್ಟಿದ ತಕ್ಷಣ ಹಂಗೆ ಕರ್ಗೋಗಿ ಒಳಕ್ಕೆ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇದು ಎಷ್ಟು ಪರ್ಫೆಕ್ಟಾಗಿ ಮಾಡಬೇಕು ಅಂತಂದರೆ ಎಲ್ಲ ಅಳತೆ ಹೇಳ್ತೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಸಿನೂ ಹೌದು, ಬೇಗನೂ ಆಗುತ್ತೆ. ಒಂದು 3/4 ಗಂಟೆ ಹಿಡಿಯುತ್ತೆ ಅಷ್ಟೇ, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಒಂದ್ಸಲ. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಾನು ರಾಗಿನ ಓವರ್ ನೈಟ್ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು 8 ಅವರ್ ಆದರೂ ನೆನೆದು ಇಟ್ಕೋಬೇಕು. ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಗ್ಲಾಸು ರಾಗಿ ತೊಗೊಂಡಿದ್ರೆ 1 ಗ್ಲಾಸು ಹಸಿ ಕೊಬ್ಬರಿ ತೊಗೊಳ್ಬೇಕಾಗತ್ತೆ. ನೀವು ಅದು ಹಿಂದೆಗಡೆ ತೆಕ್ಕೊಳ್ದೇರು ನಡೆಯುತ್ತೆ, ಹಿಂಗಿದ್ರೂ ಪರವಾಗಿಲ್ಲ. ಈಗ ನೋಡಿ, ಒಂದು ಬಟ್ಲಿಗೆ ನಾನು 7 ಗ್ಲಾಸಷ್ಟು ನೀರನ್ನ ಒಂದು ತಪ್ಪಲೆಗೆ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ 1 ಗ್ಲಾಸ್ಗೆ 7 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಯಾಕೆ 7 ಗ್ಲಾಸ್ ಹಾಕ್ಕೊಂಡಿದ್ದೀವಿ ಅಂದರೆ, ನಾವು ಬೆಲ್ಲಕ್ಕೂ ಇದೇ ನೀರೇ ಯೂಸ್ ಮಾಡೋದ್ರಿಂದ ನಾವು 7 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೀವು ಸಪ್ರೇಟಾಗಿ ಬೆಲ್ಲ ಕರಗಿಸ್ಕೊತೀವಿ ಅಂತಂದರೆ 6 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಿಕ್ಸಿ ಜಾರ್ಗೆ ನಾವು ಏನು ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ರಾಗಿನ ಹಾಕ್ಕೊಂಡು ಈ ರೀತಿ ಹಾಲು ತೆಕ್ಕೊಂಡಿದ್ದೀನಿ. ನಾನು ಏನು ನೀರು ತೋರಿಸೋದ್ನಲ್ಲ ಅದೇ ನೀರೇ ಉಪಯೋಗಿಸ್ಬಿಟ್ಟು ಈ ರೀತಿ ಹಾಲು ತೆಕ್ಕೊಳ್ಬೇಕಾಗತ್ತೆ. ರಾಗಿ ಹಾಲು ಅಂತ ಕರಿತೀವಿ ಇದನ್ನು. ನಿಧಾನಕ್ಕೆ ಬಟ್ಟೆನಲ್ಲಿ ಸೋದಿಸ್ಕೊಳ್ಬೇಕಾಗತ್ತೆ, ನಿಧಾನಕ್ಕೆ ಮಾಡ್ಕೋಬೇಕು. ಇದು ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು, ಕಷ್ಟ ಅನ್ನಿಸ್ಬೋದು. ಇದೊಂದು ಕಂಪ್ಲೀಟ್ ಆಗಿಬಿಟ್ರೆ ಇನ್ನೆಲ್ಲ ಸೂಪರಾಗಿರುತ್ತೆ. ಮಾಡೋದು ಅಷ್ಟೇ ಈಸಿ, ಮತ್ತು ತಿನ್ನೋಕ್ಕೂ ಸೂಪರಾಗಿರುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಳಕ್ತಿತ್ತು ಅಂತ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ಕೊಳ್ಳೋದ್ರಲ್ಲಿ ಗ್ಯಾರಂಟಿ ಅಂತಲೇ ಬರ್ಕೊಂಡು ಕೊಡ್ತೀನಿ ನಾನು. ನೋಡಿ, ಈ ರೀತಿ ಹಾಲು ತೆಕ್ಕೊಳ್ಬೇಕಾಗತ್ತೆ. 2 ಸಲ ಇದೇನೇ ಏನು ತರಿ ಬಂದಿದೆ, 2 ಸಲ ತೆಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಅದ್ರ ಸಾರಾಂಶ ಏನೂ ಇರಲ್ಲ. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ರುಬ್ಕೊಂಡು ಬಟ್ಟೆನಲ್ಲಿ ಶೋಧಿಸ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ ಟ್ರಿಕ್ಕಿ ಅಷ್ಟೇ, ನಿಧಾನಕ್ಕೆ ಶೋಧಿಸ್ಕೊಳ್ಬೇಕಾಗತ್ತೆ. ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಏನು ಗಟ್ಟಿ ಸಿಗುತ್ತೆ ಇದು ವೇಸ್ಟ್ ಫ್ರೆಂಡ್ಸ್, ಇನ್ನೇನಕ್ಕೂ ಉಪಯೋಗ ಆಗಲ್ಲ. ಇದನ್ನು ನಾವಿವಾಗ ಬೆಲ್ಲ ನಾವೆಷ್ಟು 1 ಗ್ಲಾಸು ರಾಗಿ ತೊಗೊಂಡಿದ್ರೆ 3/4 ಗ್ಲಾಸಷ್ಟು ಬೆಲ್ಲ ತೊಗೊಳ್ಬೇಕಾಗತ್ತೆ. ನಾವೇನು ಅಳತೆ ಮಾಡಿದ್ವಿ ಅಲ್ವಾ ನೀರು, ಅದರಲ್ಲೇ 1/4 ಗ್ಲಾಸ್ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ನಾವು ಶೋಧಿಸ್ಕೊಳ್ಬೇಕು. ಇದು ಸಹ ಏನಾದರೂ ಗಲೀಜಿತ್ತು ಅಂತಂದರೆ ಸುಮ್ಮನೆ ಯಾಕೆ ಅಂತ ನೋಡಿ, ಈ ರೀತಿ ಶೋಧಿಸ್ಕೊಳ್ಬೇಕಾಗತ್ತೆ ಜರಡಿಯಲ್ಲಿ. ಪ್ಲಾಸ್ಟಿಕ್ಗೆ ಹಾಕಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ಟೀಲ್ದಾಗಲಿ ಕಬ್ಬಿಣದಾಗಲಿ ಮಾಡ್ಕೊಳ್ಳಿ. ಈ ರೀತಿ ಶೋಧಿಸ್ಕೊಂಡ್ಬಿಟ್ಟು ನೋಡಿ, ಹಾಲು ಮಾಡ್ಕೊಂಡಿದ್ದೀವಲ್ಲ ಹಾಲಿದು, ಈಗೇನು ನಾವು ಬೆಲ್ಲ ಶೋಧಿಸ್ಕೊಂಡಿದ್ವಲ್ಲ ಅದಕ್ಕೇ ರಾಗಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಆಗಿದೆ. ಇವಾಗ ಫುಲ್ಲು ನಿಮಗೆ ನೀರು ಅನ್ನಿಸ್ತಾ ಇರ್ಬೋದು. ಬರ್ತಾ 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 ನಿಮಗೆ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಏನು ಪೇಷನ್ಸಿಂದ ಮಾಡ್ಕೊಳ್ಬೇಕು ಅಂದರೆ, ಕೈ ಬಿಡ್ತೀರ ತಿರುಗಿಸ್ಕೊಳ್ಬೇಕಷ್ಟೇ, ಇನ್ನೇನೂ ಇಲ್ಲ. ನಿಮಗೆ ಇದಾಗಿರೋದು ಗೊತ್ತಾಗಲ್ಲ ಅಂತಂದರೆ ಕರೆಕ್ಟಾಗಿ 40 to 45 ಮಿನಿಟ್ಸ್ ಅಷ್ಟು ಟೈಮಿಂಗ್ಸ್ ಇಟ್ಕೊಂಡ್ಬಿಡಿ. ಅಷ್ಟು ಕಂಪ್ಲೀಟ್ ನೀವು ಮಾಡಿದ್ರು ಅಂತಂದರೆ ಆರಾಮಾಗುತ್ತೆ. ಇನ್ನೊಂದು ಲೋ ಫ್ಲೇಮಾಗಿ ಇಟ್ಕೋಬೇಕು. ಜಾಸ್ತಿ ಲೋ ಬೇಡ, ಜಾಸ್ತಿ ಹೈಯು ಬೇಡ, ಮೀಡಿಯಮಲ್ಲಿ ಇಟ್ಕೊಂಡು, ಮೀಡಿಯಮ್ಗಿನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಅದು ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಇಕ್ಕೋವಾಗ. ಜಾಸ್ತಿ ಉರಿ ಇಕ್ಬಿಟ್ರೆ ನಿಮಗೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಬರ್ತಾ ಬರ್ತಾ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಕೈ ಬಿಡ್ದಂಗೆ ತಿರುಗಿಸ್ಕೊಳ್ಬೇಕಷ್ಟೇ, ತಳ ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ದಪ್ಪ ಪಾತ್ರೆ ಇರೋದಕ್ಕೆ ಹಾಕ್ಕೊಳ್ಳಿ ನೀವು. ನೋಡಿ ಎಷ್ಟು ಮಂದ ಬಂದಿದೆ ಅಂತ. ಒಂದು ಅರ್ಧ ಗಂಟೆ ಆಗೋಷ್ಟರಲ್ಲಿ ಈ ರೀತಿ ಮಂದ ಬರುತ್ತೆ. ಏನಾಗೇ ಇಲ್ಲ ಅಂತ ಏನು ಭಯ ಬೀಳಬೇಡಿ. ಕರೆಕ್ಟಾಗಿ 45 ಮಿನಿಟ್ಸ್ ಒಳಗಡೆ ಕಂಪ್ಲೀಟಾಗಿ ಆಗುತ್ತೆ. ಇನ್ನೊಂದು ಆಗಿದೆ ಅಂತ ಗೊತ್ತಾಗೋದು, ಶೈನಿಂಗ್ ಬರುತ್ತೆ. ಇದು ಸ್ವಲ್ಪ ಡಲ್ ಹೊಡಿತಾ ಇದೆ ಅಲ್ವಾ, ಕಂಪ್ಲೀಟ್ ಆದಮೇಲೆ ಫುಲ್ಲು ಶೈನಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಶೈನಿಂಗ್ ಕಾಣಿಸ್ತಿದೆಯಾ ನಿಮಗೆ? ಫುಲ್ಲು ಶೈನಿಂಗ್ ಕಾಣಿಸ್ತಾ ಇರುತ್ತೆ. ಅದಾಗಿದೆ ಅಂತ ಅರ್ಥ. ಟೈಮಿಂಗ್ಸು ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಾಗಿದೆ ಇದು. ಈಗ ನಾವು ಒಂದು ತಟ್ಟೆಗೆ ತುಪ್ಪ ಏನಾದರೂ ಹಾಕ್ಕೊಂಬಿಟ್ಟು ಸವರ್ಕೊಳ್ಬೇಕಾಗತ್ತೆ. ಇದಾಗಿರೋದನ್ನು
ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆಯಲ್ಲ, ಅದನ್ನು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್, ಬೇಕಾದ್ರೆ ಹಾಕ್ಕೊಳ್ಬೋದು, ಬೇಡದಿದ್ರೆ ಬಿಡ್ಬೋದು. ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಹಾಕ್ಕೊಳ್ಳೋದು. ಇವಾಗ ಇನ್ನೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಮಾಡ್ಕೊಳ್ಳೋವಾಗೆ ಬೇಕಾದರೂ ಹಾಕ್ಕೊಳ್ಬೋದು. ಲಾಸ್ಟಿಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡದಿರ್ ಬಿಡಿ. ಇಲ್ಲ ತುಪ್ಪ ಹಾಕಿಲ್ಲ ಅಂದರೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತೋರಿಸಿದ್ದೀನಲ್ಲ ಅದೇ ರೀತಿಯೇ ಬರುತ್ತೆ ತುಪ್ಪ ಹಾಕದೇ ಇದ್ರೂ. ಈಗ ತುಪ್ಪ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ವ ತುಪ್ಪ. ನೋಡಿ ಶೈನಿಂಗ್ ಎಷ್ಟು ಚೆನ್ನಾಗಿ ಬಂದು, ಆವಾಗಲೇ ಶೈನಿಂಗ್ ಬಂದಿತ್ತು. ಮತ್ತು ತುಪ್ಪ ಹಾಕಿರೋದ್ರಿಂದ ಇನ್ನೂ ಶೈನಿಂಗ್ ಜಾಸ್ತಿ ಆಗುತ್ತೆ, ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇನ್ನೇನೂ ಆಗಲ್ಲ ಅದು. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಲ್ವಾ, ಇದು ಈಗ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಬುಡ್ಡೆ ಬರ್ತಾ ಇದೆ ಎಲ್ಲ ಕಡೆಯಿಂದನೂ. ಕೆಳಗಡೆ ಹಸಿಯಿಂದ ತಿರುಗಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು 2 ಮಿನಿಟ್ಸ್ ಬಿಟ್ಬಿಟ್ಟು ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ, ಸಾಕು. ಈಗ ಆಫ್ ಮಾಡಿಬಿಡೋಣ ಫ್ಲೇಮ್ನ. ಈಗ ತಟ್ಟೆಗೆ ಏನು ತುಪ್ಪ ಬಳ್ದು ಇಟ್ಟಿದ್ವಿ ಅದಕ್ಕೆ ಒಂದು ಸ್ವಲ್ಪ ತಿಕ್ನೆಸ್ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ದಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು, ಕಮ್ಮಿ ಬೇಕಾದ್ರೂ ಹಾಕ್ಕೊಳ್ಬೋದು. ಇದನ್ನೇ ಸಹ ನೋಡಿ ಆರದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 3 to 4 hours ಅದನ್ನು ಸೈಲೆಂಟಾಗಿ ಬಿಟ್ಬಿಡಬೇಕು. ಆಮೇಲೆ ಕಟ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ದೊಡ್ಡದು ಕೇಕ್ ಟಿನ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಕೇಕ್ ಥರನೂ ಕಟ್ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಹೆಲ್ದಿ ವರ್ಷನ್ ಕೇಕ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಬರ್ಡೇ ಪಾರ್ಟಿಗಳಿಗೆ, ಆ್ಯನಿವರ್ಸರಿ ಪಾರ್ಟಿಗಳಿಗೆ ಆರಾಮಾಗಿ ಮಾಡ್ಕೊಳ್ಬೋದು. ಆಚೆಗಡೆ ಏನೇನು ಹಾಕಿರ್ತಾರೆ ಅನ್ನೋ ಟೆನ್ಷನ್ನೂ ಇರಲ್ಲ. ಆರಾಮಾಗಿ ಮನೆಗೆ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫೈಯೂ ಇರುತ್ತೆ. ಆರಾಮಾಗಿ ಮಾಡ್ಕೊತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ನಿಮಗೆ ನೋಡ್ತಾ ಇರ್ಬೋದು, ಅದು ನೋಡ್ತಾ ಇರೋನೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನನ್ನ ಇನ್ನೊಂದು ಚಾನಲ್ಲು ಅಮ್ಮು ಕ್ರಿಯೇಷನ್ಸ್ ಅಂತ, ಅದು ಸ್ಯಾರಿ ಕುಚ್ ಡಿಸೈನ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಆರಾಮಾಗಿ ಕಲಿಬೋದು. ಬಿಗಿನರ್ಸ್ಗಂತೂ ಹೇಳಿ ಮಾಡ್ತಿದ್ದ ಚಾನಲ್ ಅಂತಲೇ ಹೇಳ್ಬೋದು. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ಒಂದು ಎತ್ಬಿಟ್ಟು ದೊಡ್ಡ ಪೀಸ್ ಎತ್ತಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಳಕ್ತಿದೆ ನೋಡಿ. ನಿಮ್ಗೆ ಅದನ್ನು ಕೈಗೆ ಸಿಕ್ಕಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗುತ್ತೆ. ಅಲ್ಲಿಗಂತೂ ಒಂಚೂರು ಕೆಲಸನೇ ಇರಲ್ಲ ಫ್ರೆಂಡ್ಸ್. ಇದಕ್ಕೆ ಆರಾಮಾಗಿ ಮಾಡ್ಕೊತೀನಿ. ಹೆಲ್ದಿನೂ ಹೌದು. ಈ ಬೇಸಿಗೆಗಂತೂ ಆರಾಮಾಗಿ ತಂಪಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ? ಹೇಗೆ ಬಂತು ಅಂತ ನನಗೆ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿದೆ. ಒಂದ್ಸಲ ಟ್ರೈ ಮಾಡಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.